ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 26ನೆಯ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಸ್ಮ್ಯಾಮಿ ಪ್ರಿಯತಾತ್ಮನಃ. ಅರ್ಜುನ, ನೋಡು, ಇಲ್ಲಿ ಯಾರೋ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ಅಚಲವಾದ ಮನಸ್ಸಿನಿಂದ ಕೂಡಿಕೊಂಡು ಒಂದು ಎಲೆಯನ್ನಾಗಲಿ, ಒಂದು ಪುಷ್ಪವನ್ನಾಗಲಿ, ಒಂದು ನೀರನ್ನಾಗಲಿ ನನಗೆ ಸಮರ್ಪಣೆ ಮಾಡ್ತಾರೆಯೋ, ಒಂದು ಹಣ್ಣನ್ನಾಗಲಿ ನನಗೆ ಸಮರ್ಪಣೆಯನ್ನು ಮಾಡ್ತಾರೋ, ಅವರು ಸಮರ್ಪಣೆ ಮಾಡಿರ್ತಕ್ಕಂಥ ಆ ದ್ರವ್ಯಗಳನ್ನು ನಾನು ಸ್ವೀಕರಿಸಿ ಅವರಿಗೆ ಅಭಯಹಸ್ತವನ್ನು ನೀಡುತ್ತೇನೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿದೆ. ಅಂದರೆ ಭಗವಂತನು ಇಲ್ಲಿ ಎಷ್ಟು ಹತ್ತಿರವಾಗಿದ್ದಾನೆ ಅನ್ನೋದನ್ನು ಭಗವಂತನೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾವು ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ದೀರ್ಘವಾಗಿರತಕ್ಕಂಥ ಬೃಹತ್ತರವಾಗಿರತಕ್ಕಂಥ ಯಜ್ಞವನ್ನಾಗಲಿ, ಯಾಗವನ್ನಾಗಲಿ, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಸಮಾರಂಭಗಳನ್ನಾಗಲಿ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ಇಲ್ಲಿ ತೋರಿಸಲಾಗಿದೆ. ಹಾಗಾಗಿ ಭಗವಂತನ ಕರುಣೆ ಅನ್ನುವಂಥದ್ದು ಯಾವುದರಿಂದ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ನೀನು ಶ್ರದ್ಧೆಯಿಂದ ಕೂಡಿಕೊಂಡು, ನಿಷ್ಠೆಯಿಂದ ಕೂಡಿಕೊಂಡು ಮತ್ತು ಭಕ್ತಿಯಿಂದ ಕೂಡಿಕೊಂಡು, ಅನನ್ಯವಾಗಿರ್ತಕ್ಕಂಥ ಚಿಂತನೆಯಿಂದ ಕೂಡಿಕೊಂಡು ನನ್ನ ಭಕ್ತಿಯನ್ನು, ನನ್ನ ಶ್ರದ್ಧೆಯನ್ನು ಹೊಂದಿದವನಾಗಿ ನನಗೆ ಒಂದು ಕರಕಿ ಪತ್ರೆಯನ್ನಾದರೂ ಕೊಡು, ಒಂದು ಬಿಲ್ಲು ಪತ್ರೆಯನ್ನಾದರೂ ಕೊಡು, ಒಂದು ತುಳಸಿ ಪತ್ರೆಯನ್ನಾದರೂ ಕೊಡು, ನಾನು ಅದನ್ನು ಬಹಳ ಕಳಕಳಿಯಿಂದ, ಕರುಣೆಯಿಂದ ಪ್ರೀತಿಸುತ್ತೇನೆ, ಗೌರವಿಸುತ್ತೇನೆ, ಸ್ವೀಕರಿಸುತ್ತೇನೆ ಮತ್ತು ನಿನಗೆ ನಾನು ಬೇಕಾಗಿರತಕ್ಕಂಥ ಸಂಪೂರ್ಣ ಆಶೀರ್ವಾದವನ್ನು ಮಾಡುತ್ತೇನೆ, ಅಭಯಹಸ್ತವನ್ನು ನೀಡುತ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೋಡಿ, ಭಗವಂತನ ಕರುಣೆ ಅನ್ನುವಂಥದ್ದು ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಒಂದು ಎಲೆಯನ್ನಾದರೂ ಕೊಡು, ಒಂದು ಹೂವನ್ನಾದರೂ ಕೊಡು ಅಂತ, ಮತ್ತು ನಿನಗೆ ಅದು ಆಗದೆ ಹೋದರೆ ಒಂದು ನೀರನ್ನಾದರೂ ಕೊಡು, ನನಗೆ ಸ್ವಲ್ಪ ನೀರನ್ನಾದರೂ ಕೊಡು ಅಂತ, ಒಂದು ಹಣ್ಣನ್ನಾದರೂ ಕೊಡು ಅಂತ. ನಿನ್ನ ಹತ್ತಿರ ಏನಿದೆಯೋ ಅದನ್ನು ನನಗೆ ಕೊಟ್ಟರೆ ಸಾಕು. ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ಅನನ್ಯವಾಗಿರ್ತಕ್ಕಂಥ, ಅಚಲವಾಗಿರ್ತಕ್ಕಂಥ ಶ್ರದ್ಧೆಯಿಂದ ನೀನು ನನಗೆ ಅದನ್ನು ಸಮರ್ಪಿಸಿದ್ದೇ ಆದರೆ ನಾನು ಅದನ್ನು ಸ್ವೀಕರಿಸಿ ಬೃಹತ್ತರವಾಗಿರ್ತಕ್ಕಂಥ ನಿನಗೆ ರಕ್ಷಾ ಕವಚವನ್ನು ನೀಡುತ್ತೇನೆ. ಹಾಗಾಗಿ ಈ ನನ್ನ ಭಕ್ತಿ ಅನ್ನುವಂಥದ್ದು ಬಹಳ ಯಾವುದೂ ಕೂಡ ಹೊರೆಯಾಗುವಂಥದ್ದಿಲ್ಲ, ಯಾರಿಗೂ ಕೂಡ ಭಾರ ಆಗುವಂಥದ್ದಿಲ್ಲ, ಬಹಳ ಸುಲಭವಾಗಿರ್ತಕ್ಕಂಥ ಮಾರ್ಗ ಇದು. ಹಾಗಾಗಿ ನನ್ನ ಶ್ರದ್ಧೆಯನ್ನು ಹೊಂದಿದವನಾಗು, ನನ್ನ ನಿಷ್ಠೆಯನ್ನು ಹೊಂದಿದವನಾಗು. ನನ್ನಲ್ಲಿ ನಿನಗೆ ಅಚಲವಾಗಿರ್ತಕ್ಕಂಥ ಎಷ್ಟು ಪ್ರೀತಿ ಇರುತ್ತದೆಯೋ ಅಷ್ಟು ನಿನಗೆ ನಾನು ಹತ್ತಿರವಾಗಿರುತ್ತೇನೆ. ನೀನು ಅಶ್ವಮೇಧ ಯಾಗವನ್ನಾಗಲಿ ಅಥವಾ ವಿಶ್ವಜಿತ ಯಾಗವನ್ನಾಗಲಿ ಮಾಡಿ ನನ್ನನ್ನು ಒಲಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅರ್ಜುನ. ನೀನು ಬೃಹತ್ತರವಾಗಿರ್ತಕ್ಕಂಥ ಕಠೋರವಾದಂಥ ಉಪವಾಸ, ಪಂಚಾಗ್ನಿ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಿ ನನ್ನ ಒಲಿಸಿಕೊಳ್ಳಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ ಅರ್ಜುನ. ನೀನು ಯಾವಾಗಲಾದರೂ ಕೂಡ ನನ್ನ ಸ್ಮರಣೆಯನ್ನು ಮಾಡು. ನೀನು ಯಾವಾಗಲಾದರೂ ಕೂಡ ನನಗೆ ನಿನ್ನಲ್ಲಿರತಕ್ಕಂಥ ದ್ರವ್ಯಗಳನ್ನು, ನಿನ್ನಲ್ಲಿರುವಂಥ ವಸ್ತುಗಳನ್ನು ಭಕ್ತಿಯಿಂದ ನಿನಗೆ ನೆನಪಾದಾಗ ನನಗೆ ಸಮರ್ಪಣೆ ಮಾಡು ಅರ್ಜುನ. ನಾನು ಅದರಿಂದಲೇ ನಿನಗೆ ಸಂತೃಪ್ತನಾಗಿ ನಿನಗೆ ಬೇಕಾಗಿರ್ತಕ್ಕಂಥ ಅಭಯಹಸ್ತವನ್ನು, ರಕ್ಷಾ ಕವಚವನ್ನು ನೀಡುತ್ತೇನೆ. ಹಾಗಾಗಿ ಅದು ಯಾವುದನ್ನು ಕೂಡ ನಾನು ಕಡಿಮೆಯದು ಎಂದು ತಿಳಿಯೋದಿಲ್ಲ, ಅದೇನು ಎಲೆ ಎಂದು ತಿಳಿಯೋದಿಲ್ಲ, ಅದೇನು ನೀರು ಎಂದು ತಿಳಿಯೋದಿಲ್ಲ, ಅದೇನು ಕಡಿಮೆ ಗುಣದ್ದು, ಕೀಳು ಮಟ್ಟದ್ದು ಅಂತ ನಾನು ತಿಳಿಯೋದಿಲ್ಲ. ನೀನು ನನಗೆ ಮತ್ತಿನ್ನೇನು ಕೊಡಬೇಕಾಗಿರೋದಿಲ್ಲ. ಲಕ್ಷ್ಯ ಅಂತ ಹೇಳ್ತೇವೆ. ನಿನ್ನಲ್ಲಿರ್ತಕ್ಕಂಥ ಗಮನವನ್ನು ಕೊಡು, ನಿನ್ನಲ್ಲಿರ್ತಕ್ಕಂಥ ಮನಸ್ಸನ್ನು ಕೊಡು, ನಿನ್ನಲ್ಲಿರ್ತಕ್ಕಂಥ ಶ್ರದ್ಧೆಯನ್ನು, ಭಕ್ತಿಯನ್ನು ನನಗೆ ಕೊಡುವವನಾಗು. ಆ ಶ್ರದ್ಧಾ ಭಕ್ತಿಗೆ ನಾನು ನಿನಗೆ ಸಿಗುತ್ತೇನಲ್ಲದಲೇ ಈ ನಶ್ವರವಾಗಿರ್ತಕ್ಕಂಥ, ಕ್ಷಣಿಕವಾಗಿರ್ತಕ್ಕಂಥ ವಸ್ತುಗಳಿಂದಾಗಲಿ, ಭೌತಿಕವಾಗಿರ್ತಕ್ಕಂಥ ವಸ್ತುಗಳಿಂದಾಗಲಿ ನಾನು ನಿನಗೆ ಪ್ರಸನ್ನನಾಗಿರೋದಿಲ್ಲ,
ಒಲಿಯೋದಿಲ್ಲ. ನಾನು ನೋಡುವುದು ಭಕ್ತರಲ್ಲಿರತಕ್ಕಂಥ ಭಕ್ತಿಯನ್ನು, ಶ್ರದ್ಧೆಯನ್ನು, ಪ್ರೀತಿಯನ್ನು, ವಿಶ್ವಾಸವನ್ನು ನೋಡ್ತೇನೆ. ಹಾಗಾಗಿ ಅಂಥ ಶ್ರದ್ಧಾ, ಭಕ್ತಿಯ, ವಿಶ್ವಾಸದಿಂದ ಕೂಡಿದವನಾಗಿ ನಿನಗೆ ನಾನು ಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸೌಖ್ಯಗಳನ್ನು ನೀಡುತ್ತೇನೆ ಅರ್ಜುನ. ಅಂಥ ಶ್ರದ್ಧೆಯನ್ನು ಇಟ್ಟುಕೊಂಡು ನನ್ನನ್ನು ನೀನು ಆರಾಧನೆಯನ್ನು ಮಾಡು, ಅದಕ್ಕೆ ನಿನಗೆ ನಾನು ಆಶೀರ್ವಾದವನ್ನು ಮಾಡುತ್ತೇನೆ ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹಾಗಾಗಿ ಇಂಥ ಶ್ರದ್ಧಾಭಕ್ತಿ ಎಲ್ಲರಿಗೂ ಅವಶ್ಯಕತೆ ಇದೆಯೋ ಅನ್ನುವಂಥದ್ದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಹರಿ ಓಂ ತತ್ಸತ್.